ಮೈಸೂರಿನ ಪ್ರತಿಯೊಬ್ಬ ಪ್ರಜೆ ಕೂಡ ಅರಮನೆ ಮಹಾರಾಜರ ಋಣದಲ್ಲೇ ಇರೋದು. ಮೈಸೂರಿನ ಸುತ್ತಮುತ್ತ ರಾಜವಂಶಸ್ಥ ಪ್ರತಿಭೆನೇ ಇರಬೇಕು. ಮುಂದಿನ ಜನರೇಷನ್ ಕೂಡ ಮೈಸೂರಲ್ಲಿ ಆರಾಮಾಗಿ ಊಟ ಮಾಡುವಂತ ವ್ಯವಸ್ಥೆನೇ ಮಾಡಿಬಿಟ್ಟೋಗಿರೋದು ಮೈಸೂರು ಮಹಾರಾಜರು. ಇವತ್ತು ಏನು ಅರಸು ಮಂಡಳಿಯವರು ಕರೆದಂಥ ಒಂದು ಸ್ಟ್ರೈಕಿಗೆ ಅರಮನೆಗೆ ಎಲ್ಲ ನೌಕರರುಗಳು ಇವತ್ತು ಬಂದಿದ್ದೀವಿ. ಕಾರಣ ಇಷ್ಟೇ, ಮೈಸೂರು ಅಂದರೆ ಅರಮನೆಗಳ ನಗರಿ. ಮೈಸೂರಿನ ಪ್ರತಿಯೊಬ್ಬ ಪ್ರಜೆ ಕೂಡ ಅರಮನೆ ಮಹಾರಾಜರ ಋಣದಲ್ಲೇ ಇರೋದು. ಮಹಾರಾಜರು ಇಲ್ಲದೆ ಅರಮನೆ ಇಲ್ಲ, ಮೈಸೂರು ಇಲ್ಲ. ಆದ್ದರಿಂದ ಇವತ್ತು ಮೈಸೂರು ಎಲ್ಲಿಗೆ ಹೋಗ್ತಾ ಇದೆ, ಯಾವ ಮಟ್ಟದಲ್ಲಿದೆ ಅನ್ನೋದು ನೀವೇ ನೋಡ್ಕೋಬೇಕು. ಮೈಸೂರಿನ ಸುತ್ತಮುತ್ತ ರಾಜವಂಶಸ್ಥ ಪ್ರತಿಭೆನೇ ಇರಬೇಕು. ಅವ್ರು ಕೊಟ್ಟಂಥ ಕೊಡುಗೆಗಳನ್ನ ಯಾರೂ ಮರೆಯೋಕ್ಕಾಗಲ್ಲ. ಆದ್ದರಿಂದ ದಯವಿಟ್ಟು ಆ ಪ್ರತಿಭೆ ಯಾರ್ದು ಇಟ್ಟಿದ್ರೆ ಆ ಪ್ರತಿಭೆನ ತೆರವುಗೊಳಿಸಬೇಕು. ಆ ಜಾಗದಲ್ಲಿ ನಮ್ಮ ಅನ್ನದಾತ ಪ್ರಭುಗಳಾದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯವರ ಪ್ರತಿಭೆನ ನಿಲ್ಲಿಸಬೇಕು ಅಂತೇಳಿ ಅರಮನೆ ಎಲ್ಲ ನೌಕರರು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಈ ಹೋರಾಟಕ್ಕೆ ಕೇವಲ ರಾಜಮನೆ ತಂದರಾಗಲಿ ಅರಸಮನೆ ತಂದಾಗಲಿಲ್ಲ, ಇಡೀ ಮೈಸೂರಿನ ಪ್ರತಿಯೊಬ್ಬ ಪ್ರಜೆನೂ ಬರಬೇಕು. ಹಿಂದೆ ಅಲ್ಲ, ಮುಂದಿನ ಜನಾಂಗಕ್ಕೂ ಅವರು ಪೀಳಿಗೆಯನ್ನು ಕೊಟ್ಬಿಟ್ಟೋಗಿದ್ದಾರೆ. ಮುಂದಿನ ಜನ್ರೇಷನ್ ಕೂಡ ಮೈಸೂರಲ್ಲಿ ಆರಾಮಾಗಿ ಊಟ ಮಾಡುವಂಥ ವ್ಯವಸ್ಥೆನೇ ಮಾಡಿಬಿಟ್ಟೋಗಿರೋದು ಮೈಸೂರು ಮಹಾರಾಜರು. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬ ಮೈಸೂರು ನಾಗರಿಕರು ಕೂಡ ಇದನ್ನು ಎಚ್ಚೆತ್ಕೋಬೇಕು. ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಎಲ್ಲ ಮೈಸೂರಿನ ನಮ್ಮ ಅರಮನೆ ನೌಕರರ ಪರವಾಗಿ.